ಅಂತ ಅಂದ್ಬಿಟ್ಟು ಮುಂಚೆನೆ ಅಂತ ಅಂದ್ಬಿಟ್ಟು ನನ್ನ ಬ್ರಷು ಇದು ಎಲ್ಲ ಒಟ್ಟಿಗೆ ತಂದು ನನಗೆ ಕೊಟ್ಟೆ. ಇಷ್ಟು ಮಾತ್ರ ನೆನಪಿದೆ ನನಗೆ. ಅದನ್ನ ನೋಡಿದ್ರೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಕೊಟ್ಟಾಗೆ ಅದನ್ನ ನೋಡ್ಬಿಟ್ಟು ನೋಡಿ ಫ್ರೆಂಡ್ಸ್, ನನ್ನ ಮೇಲೆ ಸುಳ್ಳು ಅಪವಾದನೆ ಕೊಟ್ಟಿರುವಂತಹ ಈ ದರ್ಶನ್ ಇನ್ನು ನಂದು ಫೇಸ್ ವಾಶ್ ನ ಹಾಳು ಮಾಡಿದ್ದಾನೆ. ಸೊ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದಾನೆ. ಏನ್ ಹಾಳಾಗಿಲ್ಲ, ನಿನ್ ಬ್ಯಾಗಲ್ಲ ಇದ್ರೆ ಅದನ್ನ ನೀನ್ ಎತ್ತು ಇಟ್ಕೊಂಡು ಯೂಸ್ ಮಾಡ್ತಾ ಇದೆಯಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇಸ್. ಇವಾಗ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೊಳ್ಬೇಕಿತ್ತು. ಎಷ್ಟು ಗಂಟೆ? 9 ಗಂಟೆಗೆ ಎದ್ದು ಸ್ನಾನ ಮಾಡಿ ಇವಾಗ 10:30. ಇವಾಗ ಹೊರಡ್ತಾ ಇದ್ದೀವಿ ನಾಷ್ಟಕ್ಕೆ. ಯಾವ ಪ್ಲೇಸ್ ಹೋಗ್ತೀವೋ ಗೊತ್ತಿಲ್ಲ. ಒಟ್ಟು ಮುಂಬೈ ಟ್ರಿಪ್ ಇವಾಗ ಈ ಸರಿ ಯಾವ ಪ್ಲೇಸು ಕವರ್ ಮಾಡ್ತಾ ಇಲ್ಲ. ಮಾಡ್ತಾ ಇದೀವಿ 3-4 ಪ್ಲೇಸ್. ನಾಳೆ 3-4 ಪ್ಲೇಸ್, ಬರೀ 3-4 ಪ್ಲೇಸ್ ಅಷ್ಟೇ ಕವರ್ ಮಾಡ್ತಾ ಇರೋದು. ನಮ್ಮ ಲೆವೆಲ್ಗೆ ಒಂದು 10 ಪ್ಲೇಸ್ ಆದ್ರೂ ಕವರ್ ಮಾಡಬೇಕಿತ್ತು. ಈ ಸರಿ ಆಗ್ತಾ ಇಲ್ಲ. ಓಕೆ, ಬಾಯ್. ನಾವಿವಾಗ ಅಂಧೇರಿ ಸ್ಟೇಷನ್ಗೆ ಬಂದಿದ್ದೀವಿ ಒಂದು ಲೋಕಲ್ ಟ್ರೈನ್ ಹಿಡಿಯೋಕ್ಕೆ. ಈ ಆಟೋದವರು ಒಳ್ಳೆಯವರಿದ್ರು. ಕಬೂತರ್ ಖಾನಾ. ಇಲ್ಲಿ ಆಟೋ ಕಾನ್ಸೆಪ್ಟ್ ಎಲ್ಲ ಇಲ್ಲ, ಬರೀ ಟ್ಯಾಕ್ಸಿಗೆ ಈ ಥರ ಶೇರ್ಡ್ ಟ್ಯಾಕ್ಸಿ ಸಿಗುತ್ತೆ. 10 ರೂಪಾಯಿ ಇರುತ್ತೆ. ಈ ಶಾಪಿಂದ ಇಷ್ಟು ದೊಡ್ಡ ಕ್ಯೂ ಮುಗಿಸ್ಕೊಂಡು 20 ಮಿನಿಟ್ಸ್ ವೇಟ್ ಮಾಡಿ ಸಿಕ್ಕಿದ್ದ ವಡಪಾವ್ ಕಣ್ಣು ಹೊತ್ಕೊಂಡು ತಿನ್ನೋದು. ಮುಂಬೈ ಮಾರ್ಕೆಟ್. ಇದು ಹುಡುಗಿರ್ ಬೋಗಿ ಅಂತ ಅವನು ಹತ್ಬಿಟ್ಟಿದ್ದ. ಗುಡ್ ಈವ್ನಿಂಗ್. ಇವಾಗ ನಾವು ವರ್ಸೋವಾ ಬೀಚಿಗೆ ಬಂದಿದ್ದೀವಿ ಸನ್ಸೆಟ್ ನೋಡೋಣ ಅಂತ. ಅದು ಆಕ್ಸಿಡೆಂಟ್ ಆಗಿ ನಮ್ಗೆ ಗೊತ್ತಾಗಿದ್ದು. ಸಖತ್ತಾಗಿದೆ ಬೀಚ್. ಅಂದರೆ ಬೀಚ್ ಆಟಾಡೋಕ್ಕೆಲ್ಲ ಓಕೆ ಅಷ್ಟೊಂದೇನ ಅಲ್ಲ, ಆದರೂ ಸ್ವಲ್ಪ ಜನ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಅಲ್ಲೇನೋ ಬ್ರಿಡ್ಜ್ನೂ ಕಟ್ತಾ ಇದ್ದಾರೆ. ಬಟ್ ಸನ್ಸೆಟ್ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ಬೇಕು ಅಂತ ನನ್ನ ವಿಡಿಯೋ ಮುಂದೆ ಪಾಸ್ ಆಗ್ತಿರುವಂತ ಪಾಸಿಂಗ್ ಶಾಟ್ ಕೊಡ್ತಿರುವಂತ ದರ್ಶನ್.